ಯುಕ್ತವಾಗಿ ಸರ್ಕಾರದ ಮಟ್ಟದಲ್ಲಿ ಈ ಕೆಲವೊಂದಿಷ್ಟು ಸೂಚನೆಗಳನ್ನ ಗೈಡ್ಲೈನ್ಸ್ಗಳನ್ನ ಈಗ ಆಲ್ರೆಡಿ ನಮ್ಮ ಇಲಾಖೆಗೆ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ ಮತ್ತು ಅದು ಸೂಚನೆಗಳು ಏನದಪ್ಪ ಅಂತ ಅನ್ನೋದು ಈ ಸಂದರ್ಭದಾಗ ಹೇಳ್ತೀನಿ, ಒಂದು ಸ್ವಲ್ಪ ಗಮನವಾಗಿ ಇಟ್ಕೋಬಹುದು. ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತಹ ಪರವಾನಗಿಗಳನ್ನು ಈಗ ಆಲ್ರೆಡಿ ಒಬ್ರು ಹಿರಿಯರು ಹೇಳ್ರು, ಏಕಗವಾಕ್ಷಿ ಪದ್ಧತಿ ಅನ್ನೋದು ಏನತ್ತಲ್ಲ ಅದನ್ನ ನಾವು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಬೀಟ್ ಪೊಲೀಸರ ಮುಖಾಂತರ ಏನೈತಿ ಸ್ಟಾರ್ಟ್ ಮಾಡಿದ್ದು ಎಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಮಾಡ್ತೀವೋ ಏನ ನಗರಸಭೆ ಒಳಗೆ ಮಾಡ್ತೀವೋ ಏನ ನಮ್ಮ ಪೊಲೀಸ್ ಸ್ಟೇಷನ್ದಾಗ ಮಾಡ್ತೀವೋ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರೆನ್ಸ್ ಕೊಡ್ತೀವಿ. ಸರ್ ಈಗ ಹೇಳ್ಬಿಟ್ಟು ನೋಡಿ ಸರ್, ಎಲ್ಲಿ ಮಾಡುದು ಸರ್? ಏಕಗವಾಕ್ಷಿ ಲಾಸ್ಟ್ ಟೈಮ್ ನಗರಸಭೆದಾಗ ಮಾಡಿದ್ವಿ. ನಗರಸಭೆದಾಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಅದು ಸಂಡೇ ಈವ್ನಿಂಗ್ ಲಿಂದ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ. ಮುನ್ಸಿಪಾಲಿಟಿ ಅವರು ಇರ್ತಾರೆ, ಹೆಸ್ಕಾಂದವ್ರು ಇರ್ತಾರೆ, ನಮ್ಮವ್ರು ಇರ್ತಾರೆ. ಅವ್ರು ಯಾರು ಅನುಮತಿ ಬರೋರು ಬರ್ಲಿ, ಶನಿವಾರ ಅಥವಾ ಶನಿವಾರದಿಂದನೇ ಮಾಡಿದ್ವಿ. ಈಗ ನಮ್ಮ DSP ಸಾಹೇಬ್ರು ಹೇಳೋ ಪ್ರಕಾರ ಶನಿವಾರದಿಂದ ನಾವು ಏಕಗವಾಕ್ಷಿ ಪದ್ಧತಿ ಒಳಗ ಪರ್ಮಿಷನ್ ಕೊಡುವ ಕೆಲಸ ಏನ ನಗರಸಭೆ ಒಳಗೆ ಸ್ಟಾರ್ಟ್ ಆಗತೈತಿ. ನೀವು ಅಲ್ಲಿ ಬಂದು ಪರ್ಮಿಷನ್ ತಗೋಬಹುದು. ಇದಾದ ನಂತರ ನಿಮಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಾರ. ಗಣೇಶ ಮಂಡಳಿ ಅಧ್ಯಕ್ಷರ, ಪದಾಧಿಕಾರಿಗಳ ಮತ್ತು ಸದಸ್ಯರ ಪಟ್ಟಿ, ಅವರ ಮೊಬೈಲ್ ನಂಬರ್ ತಯಾರಿಸಿಕೊಂಡು ನಮಗೆ ಮಾಹಿತಿ ಕೊಡಬೇಕು. ಜೊತೆಗೆ 24 ಗಂಟೆಗಳ ಕಾಲ ರುಟೀನ್ ವೈಸ್ ಆ ಗಣಪತಿ ಹತ್ರ ನಿಮ್ಮ ಪದಾಧಿಕಾರಿಗಳು ಮಿನಿಮಮ್ ಇಬ್ಬರಾದ್ರೂ ಇರಬೇಕಂತ ಹೇಳ್ತಾರೆ. ಯಾಕಂದ್ರೆ ಅದು ಗಣಪತಿ ಒಂದು ಸಂರಕ್ಷಣಾ ದೃಷ್ಟಿಯಿಂದ ಇಬ್ಬರಂತರೂ ಅಲ್ಲಿ ಇರಲೇಬೇಕಂತ ಹೇಳ್ತಾರೆ. ಅದನ್ನ ನೀವು ಯಾರು ಗಣಪತಿ ಕುಣಿಸ್ರಿ ಅದು ನಿಮ್ಗೆ ಗಮನಕ್ಕೆ ಇರಲಿ. ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಾಗ ನೀವು ಏನು ಒಂದು ಪೆಂಡಾಲ್ ಅನ್ನು ಹಾಕ್ತಿರಲ್ಲ, ಈ ಪೆಂಡಾಲ್ ಹಾಕೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂಗೆ ನೀವು ಪೆಂಡಾಲ್ ಹಾಕೋಬೇಕಂತ ಇದೆ. ಅದನ್ನ ನೀವು ಫಾಲೋ ಅಪ್ ಮಾಡ್ಕೋಬೇಕು. ಜೊತೆಗೆ ನೀವೇನು ಈಗ ಗಣಪತಿ ಏನು ಕುಣಿಸ್ತಿರಲ್ಲ, ಈ ನಿಮ್ಮ ಕಮಿಟಿ ವತಿಯಿಂದ ಪ್ರಮುಖರಾದಂಥ 5 ಮಂದಿ, ಪ್ರತಿ ಕಮಿಟಿಯಿಂದ 5 ಮಂದಿ ಹೆಸರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಪೊಲೀಸ್ ಸ್ಟೇಷನ್ಗೆ, ಟೌನ್ದವ್ರಿದ್ದವ್ರು ಟೌನ್ದಾಗ ಕೂಡ್ರಿ, ಗ್ರಾಮೀಣದವ್ರಿದ್ದವ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಪ್ರತಿ ಕಮಿಟಿಯಿಂದ ಪ್ರಮುಖರಂದ್ರೆ ಅತಿ ಪ್ರಮುಖ ಇರಬೇಕು. ಅವ್ರಿಗೆ ಏನೋ ನಾವು ಮಾಹಿತಿ ಮೂಡಿಸ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಏನೋ ಒಂದು ಹೇಳ್ಬೇಕಂದ್ರೆ ಅವ್ರಿಗೆ ಹೇಳಿ ಇಂಪ್ಲಿಮೆಂಟ್ ಆಗುವಂಗ 5 ಮಂದಿ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೇಕು. ಜೊತೆಗೆ ಈ ಗಣಪತಿ ಪ್ರತಿಷ್ಠಾಪನೆ ಮಾಡಿದೀವಿ ಅಂತೇಳಿ ಇಲ್ಲಾಂದ್ರೆ ಕವಲ ಮಾಡ್ತೀನಿ ಮತ್ತು ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಟೈಮ್ ಪಾಸ್ ಆಗಂಗಿಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಜೂಜಾಟಕ್ಕೆ ಮತ್ತೊಂದು ಮೂರೊಂದಕ್ಕೆ ಅವಕಾಶ ಇರುವುದಿಲ್ಲ. ಯಾವುದೇ ರೀತಿಯಾಗಿ ಈಗ ಈ ಗಣಪತಿ ಇರ್ಬೋದು ಪ್ಲಸ್ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಈ ಸಾಮಾಜಿಕ ಜಾಲತಾಣಗಳೊಳಗೆ ಏನರೇ ಎಲ್ಲೋ ಒಂದ್ ಕಡೆ ಯಾವ ಒಂದು ರೋಮರ್ಸ್ ಹೇಳ್ತಾವ ಮತ್ತೆ ಏನೋ ಒಂದಿಷ್ಟು ಪೋಸ್ಟ್ಗಳು ಬರಾಕಂತಾವ ಅಂತೇಳಿ ನೀವು ಅದಕ್ಕೆ ಪ್ರಚೋದನೆ ಕೊಡುವಂಗ ನೀವು ಕಮೆಂಟ್ ಮಾಡೋದು, ನೀವು ಅದನ್ನ ಪೋಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಆಗ್ತಕ್ಕದ್ದಲ್ಲ. ಗಣೇಶ ಈ ನಾವು ಏನೀಗ ಪ್ರೊಸೆಷನ್ ಮಾಡ್ತೀವಿ, ಮೆರವಣಿಗೆ ಮಾಡೋ ಟೈಮ್ನಾಗ ನೀವು ಮಾಡೋ ಮೆರವಣಿಗೆ ಯಾವುದೋ ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿಗೆ ಇರ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಜಾಗದಾಗ ಅಲ್ಲಿ ಒಂದು ಸಮಸ್ಯೆ ಆಗತೈತಿ ಅನ್ನುವಂಗಿದ್ರೆ ಅದನ್ನ ನಾವು ಪೊಲೀಸರು ಹೇಳಿದ್ರೆ ಇರ್ಬೋದು, ಇಲ್ಲ 4 ಮಂದಿ ಊರಾನ ಹಿರಿಯರು ಹೇಳಿದ್ರೆ ನೀವು ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಯಾರೋ ಒಂದು ಮನೆ ಬಂದು ನೀವು ಮೆರವಣಿಗೆ ಮಾಡೋ ಟೈಮ್ನಾಗ ಅಲ್ಲಿ ಪೇಷಂಟ್ ಅದಾರ, ಅಲ್ಲಿ ಕಿರಿಕಿರಿ ಆಗ್ತೈತಿ, ಒಂದು ಸ್ವಲ್ಪ ಮುಂದೆ ಹೋಗ್ರಿ ಅಂತಂದ್ರೆ ನೀವು ಮುಂದೆ ಹೋಗುವಂಥ ಕೆಲಸ ನೀವು ಯಾರು ಹಿರಿಯರು ಇರ್ತಾರಲ್ಲ ನೀವು ಅದರದ ಲೀಡ್ ತಗೋಬೇಕಾಗತ್ತೆ. ಅದು ನಿಮ್ಗೆ ಗಮನಕ್ಕೆ ಇರಬೇಕು. ಅವ್ರ ಕಡೆಯಿಂದ ಅವ್ರು ನಾವು ಯಾವ ಇಲಾಖೆದವರಿಂದ ಏನೇನು ಅವರಿಗೆ ಹಿರಿಯರು ಮಾತಾಡ್ತಾರೆ, 2-3 ಜನ ಹಿರಿಯರು. ಮೊಟ್ಟ ಮೊದಲಾಗಿ ಸರ್ಕಾರದ ಸುತ್ತೋಲೆಗಳು ಇರ್ತಾವ. ಆ ಸುತ್ತೋಲೆಗಳನ್ನ ತಾವು ನಮ್ಮ ಎಲ್ಲರ ಹತ್ರ ಜಾಗೃತಿ ಮೂಡಿಸಿದ್ರಪ್ಪ ಅಂದ್ರೆ ಹೇಳಿದ್ರೆ ತದನಂತರ ನಾವು ಚರ್ಚೆ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇದೆ.
ಯಾಕಂತಂದ್ರೆ ಈಗ ಆಲ್ರೆಡಿ ಎಲ್ಲ ನಮ್ಮ ನಗರಸಭೆ ಪೌರಾಯುಕ್ತರು ಮತ್ತು ಗ್ರೇಟ್ ತಹಸೀಲ್ದಾರರು ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು KEB ಅಧಿಕಾರಿಗಳು ಒಬ್ರು ಬರಬೇಕಾಗಿತ್ತು ಅಂತ ಅನ್ಸುತ್ತೆ. ಅವರೊಬ್ರು ಬಂದಿಲ್ಲ, ಅವರು ಬರ್ಬೇಕಾಗಿತ್ತು. ಮತ್ತು ಪ್ರತಿ ವರ್ಷದಂತೆ ಎಲ್ಲ ಅಧಿಕಾರಿಗಳು ಇಲ್ಲೇ ಬಂದು ಪರವಾನಗಿ ತಗೊಂಡು ಹೋಗ್ತಿದ್ರು. ಅದೇ ವ್ಯವಸ್ಥೆ ಇಲ್ಲಿ ಮಾಡಿದ್ರಪ್ಪ ಅಂದ್ರೆ ಚೆನ್ನಾಗಿರ್ತೈತಿ. ಮತ್ತೆ ಈಗ ಕೆಲವೊಂದು ಪರವಾನಗಿ ಇಲ್ಲದೆ ಅಲ್ಲಲ್ಲಿ ಮಧ್ಯಭಾಗದಲ್ಲಿ, ರಸ್ತೆಗಳ ಮಧ್ಯಭಾಗದಲ್ಲಿ ಮಾಡ್ತಾರೆ ಯುವಕರು. ಅದನ್ನ ನಾವು ಜಾಗೃತಿ ಮೂಡಿಸ್ತೀವಿ. ಕೆಲವೊಂದು ಹಿರಿಯರು ಊರಾಗ ಪರ್ಮಿಷನ್ ತಗೊಂಬರಂತ ಹೇಳಿ ಕಳಿಸ್ತೀವಿ. ಆದರೂ ಕೂಡ ಏನಾರು ಇದ್ರಪ್ಪ ಅಂದ್ರೆ ಅದು ಎಲ್ಲಿಗೆ ತಂತಿಗೆ ಹಾಕಿದ್ರು, ಯಾರ ಮನೆಯಾಗ ಲೈಟ್ ಹಾಕ್ಬಿಟ್ರು, ಇಂಥವು ಅವಾರ್ಡ್ಗಳು ಏನಾದ್ರು ಸಂಭವ ಅಂತ ಇತ್ತಪ್ಪ ಅಂದ್ರ ಅಂತ ವಿಚಾರದಲ್ಲಿ ತಮ್ಮ ಒಂದು ಫೋನ್ ಮುಖಾಂತರ ಕರೆ ಮಾಡ್ತೀವಿ ಇಲ್ಲಿ ಇರೋಂಥ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆ. ಯಾಕಂತಂದ್ರೆ ನಾವು ಜಾಗೃತಿ ಮಾಡಿಸೋಂಥ ಕೆಲಸ ನಮ್ದು ಆಗಿರ್ತೈತೆ ಪ್ರಮುಖರದು. ಅದ ತಕ್ಷಣವೇ ಅಲ್ಲಿಗೆ ಸಿಬ್ಬಂದಿಗಳನ್ನ ಕಳಿಸಿ ತಾವು ಆ ಒಂದು ಕೆಲಸವನ್ನು ಕ್ರಮ ತಗೊಂಡ್ರಪ್ಪ ಅಂದ್ರೆ ಎಲ್ಲದೂ ಸರಿ ಹೋಗುತ್ತೆ ಅನ್ನೋ ನನ್ನೊಂದು ಅಭಿಪ್ರಾಯ. ಮತ್ತು ಸರ್ಕಾರದ ಸುತ್ತೋಲೆಗಳು ಈಗ ಗ್ರಾಮೀಣದ ಮತ್ತು ಪಟ್ಟಣದಾಗ ಎಷ್ಟು ಸಂಘ ಸಂಸ್ಥೆಗಳು ಅನ್ನೋದು ಕೂಡ ನಮ್ಮಲ್ಲಿ ಇನ್ನೂ ತನಕ ಹೋದ ವರ್ಷ ಬುಕ್ಕಿಂಗ್ ರಿಜಿಸ್ಟರ್ ಸಹಿ ಮಾಡಿರ್ತಾರ. ಅದ್ರ ಪ್ರಕಾರ ನೀವು ಕರೆದಿದ್ರೆ ಒಳ್ಳೇದು. ಪ್ರತಿ ವರ್ಷ ಒಂದೊಂದು ಸಂಘ ಸಂಸ್ಥೆಗಳು ಉಟ್ಕೊಂತಾವ. ಒಬ್ಬೊಬ್ರು ಅಭಿಮಾನದಿಂದ ಇರ್ತಾರೆ, ಒಬ್ಬೊಬ್ರು ಮನೆಯಾಗ ಇಟ್ಕೊಂತಾರೆ. 6 ದಿವಸಕ್ಕೆ 3 ದಿವಸಕ್ಕೆ ಹಿಂಗೆಲ್ಲ ಗಣಪತಿಗಳ ಕೆಲಸ ವ್ಯವಸ್ಥೆ ಇರ್ತೈತಿ. ಅದಕ್ಕೆ ತಮ್ಮ ಒಂದು ಸರ್ಕಾರ ಸುತ್ತೋಲೆಗಳನ್ನ ಏನದಾವ ಅದನ್ನ ನಾವು ಎಲ್ಲರಿಗೂ ತಿಳಿಸಿರಪ್ಪ ಅಂದ್ರೆ ಆ ಒಂದು ಸರ್ಕಾರ ಸುತ್ತೋಲೆಗಳು ಮತ್ತು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲರೂ ಗೌರವ ಕೊಡ್ತೀವಿ. ತಮ್ಮೊಂದು ಕರೆಗೂ ಕೂಡ ಗೌರವ ಕೊಟ್ಟಿಲ್ಲ, ಎಲ್ಲರೂ ಬಂದಾರ. ಆ ಒಂದು ಚೌಕಟ್ ಮೇಲೆ ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಅನಿಸಿಕೊಂಡು ಹೇಳ್ತಾ ಇದ್ದೀನಿ. ಮಾಡಿಕೊಟ್ಟಿದ್ದೀವಿ. ಅದರ ಒಂದು ಪ್ರತಿ ಕೂಡ ಎಲ್ಲ ಸಂಘಟನೆಯವರಿಗೆ ಕೂಡ ಮುಟ್ಟಿದೆ ಅಂತ ಅನ್ಕೊಳ್ತೀನಿ. ಮುಟ್ಟಿರಲಿಲ್ಲ ಅಂದ್ರೂ ಅದರ ಜಿರಾಕ್ಸ್ ಪ್ರತಿಯನ್ನು ಈಗ ಠಾಣೆಯಿಂದ ತೆಗೆದುಕೊಡ್ಬೋದು. ಜಾಸ್ತಿ ತಮ್ಮ ಟೈಮ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. 4 ಮುಖ್ಯವಾದ ಸೂಚನೆಗಳು. ಒಂದು, DJ ಬಂದಾಗಿದೆ. DJ ಬಂದಾಗಿದೆ ಅಂದ್ರೆ ಬಹಳಷ್ಟು ಜನ ಏನು DJ ಇಲ್ಲ ಅಂದ್ರೆ ಏನು ಗಣಪತಿ ಮಾಡೋದು ಅಂತ ವಿಚಾರ ಇರಬಹುದು. DJಕ್ಕೆ ಅಂದಾಜಾಗಿ ನನ್ನ ಪ್ರಕಾರ ಅದೇನು ಹಾಫ್ DJ ಫುಲ್ DJ ಅಂತ ಇದೆ. ಒಂದು ಹಾಫ್ DJಗೆ ಎಷ್ಟಾಗುತ್ತಪ್ಪ? 35-40 ಸಾವಿರ. ಫುಲ್ DJ ಅಂದ್ರೆ ಒಂದು 60 ಸಾವಿರ ಆಗ್ತದೆ. 60 ಸಾವಿರ ರೂಪಾಯಿಯನ್ನ ಯಾವುದೋ ಒಂದು ಹಾಸ್ಟೆಲಲ್ಲಿ ಕೊಟ್ಟರೆ 1 ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಾರೆ ಅಲ್ಲಿನ ವಿದ್ಯಾರ್ಥಿಗಳು. 1 ದಿನ 4 ತಾಸು ನೀವು ಕುಣಿದು ಕುಪ್ಪಳಿಸ್ತೀರೋ ಅಥವಾ 1 ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ರಿ. ನಾ ಜಾಸ್ತಿ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥಗಳು ಬರ್ತಾವ. ಆ ನಂತರ ಬೇರೆ ಬೇರೆ ಯಾರನ್ನೋ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಓಣಿಯಾಗ 10th PUCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರು ತಂದು ಸನ್ಮಾನ ಮಾಡ್ರಿ. ಒಬ್ರಿಗೆ ಪ್ರೇರೇಪಣೆ ಆಗುತ್ತದೆ. ಅದು ಯಾರೋ ಕೆಲ್ಸಕ್ಕೆ ಬರಲ್ದು ಯಾರನ್ನೊಬ್ರು ಕರ್ಸೋದು, ಅವನ ಪರವಾಗಿ ಏನೋ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡ ಅವ್ರ ಪೋಸ್ಟರ್ಗಳು ಹಾಕೋದು ಬೇಕಾಗಿಲ್ಲ. ಅದು ನಿಮ್ಮ ಓಣಿಯವ್ರನ್ನ ಸನ್ಮಾನ ಮಾಡ್ರಿ. ಯಾವುದೇ ನಾಟ್ ಓನ್ಲಿ 10th PUC ಅಲ್ಲ, ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಪ್ರೊಫೆಸರ್ ಇದ್ರು ಅವ್ರಿಗೆ ಮಾಡ್ರಿ. ಒಳ್ಳೆ ಇನ್ನು ನಿಮ್ಮ ಓಣಿಯ ಮುನ್ಸಿಪಾಲಿಟಿ ನಿಮ್ಮ ಏನ್ ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡ್ರಿ. ಅವಾಗ ಒಂದು ಸಾರ್ಥಕ ಆಗ್ತದೆ. ಸುಮ್ಮನೆ ನಾವು ಯಾರನ್ನೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ. ನಿಮ್ಮ ಓಣಿಗೆ ಒಬ್ಬರವ್ರು ಇರ್ತಾರ, ಐ ಥಿಂಕ್ ಪೌರ ಕಾರ್ಮಿಕರು, ಯಾರೋ ಅವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ನಾವು ಅವ್ರ ಬಗ್ಗೆ ಬರೀ ದಿನ ನಮ್ ಕಸ ಒಯ್ದಿಲ್ಲ, ನಿಮ್ ಕಸ ಒಯ್ದಿಲ್ಲ ಅಂತ ಹೇಳ್ತೀವಿ. ಒಂದು ಗಣಪತಿ ದಿನ ಕರೀರಿ ಅವ್ರಿಗೆ, 2ನೇ ದಿನನೂ 3ನೇ ದಿನನೂ ಕರೆದವ್ರಿಗೆ ಒಂದು ಸನ್ಮಾನ ಮಾಡ್ರಿ. ಅವ್ರದ್ದು ಒಂದು ಸಾರ್ಥಕ ಆಗ್ತದೆ. ಹೌದಪ್ಪ, ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ, ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ. ಅಂದಾಗ ಮಾತ್ರ ಈ ತರದ ಹಬ್ಬಗಳು, ಈ ತರದ ಏನ ನಾವು ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತವೆ. ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು. ಅಡೆತಡೆ ಆದರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ. ಆಮೇಲೆ ಗಣೇಶ ವಿಗ್ರಹ ತರೋದ್ರಿ ಜಾಸ್ತಿ ಗಣೇಶ ವಿಗ್ರಹಗಳು 6 ರಿಂದ 7 ಫೀಟ್ ಮಾತ್ರ ಇರಲಿ. ಯಾಕಂದ್ರೆ ನೀವು ವಿಸರ್ಜನೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಮೇಲೆ ಒಯ್ತೀರಿ. ಟ್ರ್ಯಾಕ್ಟರ್ ಒಂದು 4 ಫೀಟ್ ಇರ್ತದ, ಇದ್ರ ಮೇಲೆ ಇದೊಂದು 7 ಫೀಟ್ ಅಂದ್ರೆ 11 ಫೀಟ್. ನಮ್ಮ KEB ಲೈನ್ಗಳು 12 ಫೀಟ್ ಇದಾವೆ. ಜಾಸ್ತಿ ಇನ್ನೂ 1 ಫೀಟ್ ಜಾಸ್ತಿ ಆಯ್ತಂದ್ರೆ ಗಣೇಶ ಅಲ್ಲಿ ಟಚ್ ಆಗ್ತದ. ಗಣೇಶ ಟಚ್ ಆದಾಗ ಏನೇನು ಘಟನೆಗಳಾಗಿದ್ದಾವೆ ನಿಮಗೂ ಕೂಡ ಗೊತ್ತಿದೆ. ಬೆಳಗಾವದಲ್ಲಿ ಎಲ್ಲ ಕಡೆ ಘಟನೆಗಳಾಗಿದ್ದಾವೆ. ಆ ತರದ ಘಟನೆಗಳು ಆಗೋದು ಬೇಡ. ಆ ನಂತರ ನಮ್ಮ ಎಲ್ಲ ಇವತ್ತಿನ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ವಿನಂತಿ ಇದೆಪ್ಪ. ನೀವು ಗಣೇಶ ವಿಸರ್ಜನಾ ಮೆರವಣಿಗೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ? 10 ಗಂಟೆ 11 ಗಂಟೆ ಸ್ಟಾರ್ಟ್ ಮಾಡ್ತೀವಿ.
ಇಲ್ಲಿ ನಿಮ್ ಕಂಟಿ ಸರ್ಕಲ್ ಅಥವಾ ಮೇನ್ ಬಜಾರ್ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ? 12-1 ಗಂಟೆ ಆಗ್ತದೆ. ಯಾರು ಇರ್ತಾರೆ ನೋಡ್ಲಿಕ್ಕೆ 12-1 ಗಂಟೆಗೆ? 10 ಮಂದಿ ಪೊಲೀಸರು, 20 ಮಂದಿ ನೀವು ಯುವಕ ಮಂಡಳದವರು, ಇನ್ನು ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ ಬಸ್ ಸಿಗಲ್ಲದವ್ರು ಅವ್ರು 20 ಮಂದಿ. ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಇದನ್ನ 50 ಮಂದಿ ಬಿಟ್ರೆ ಬೇರೆ ಯಾರು ಇರ್ತಾರ? ಅಷ್ಟು ನಿಮ್ಮ ಓಣಿಯವರು ಪಾಪ ಅವರು ಗಣೇಶಗಂತ ಹೇಳಿ ತಮ್ಮ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರ. ಅವ್ರು ಯಾರು ಇರೋದಿಲ್ಲ. ಇರ್ತಾರ ಓಣಿಯವರು ಒಬ್ಬರಾದ್ರು ಇರ್ತಾರ. ಅದರಿಂದ ಲಾಭ ಏನು? ಗಣೇಶ ದಯಮಾಡಿ ವಿಸರ್ಜನೆ ದಿನ ನೀವು ಎಷ್ಟು ಬೇಗ ಎಬ್ಬಿಸಿ, ಎಷ್ಟು ಬೇಗ ವಿಸರ್ಜನೆ ಮಾಡ್ತೀರಿ ಅಷ್ಟು ಸರಿಯಾಗಿರ್ತದ. ನಿಮ್ಮ ಓಣಿ ಜನ ನೋಡ್ತಾರ, ಅಪ್ರಿಶಿಯೇಟ್ ಮಾಡ್ತಾರ. ಓ, ಈ ಗಣೇಶ ಚೆನ್ನಾಗಿತ್ತು, ಈ ಗಣೇಶ ಯುವಕ ಮಂಡಳ ಚೆನ್ನಾಗಿತ್ತು, ಇವ್ರು ಚೆನ್ನಾಗಿತ್ತು ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರ. ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರ 4 ಮಾತು. ನೀವು ರಾತ್ರಿ 11ಕ್ಕೆ ಎಬ್ಬಿಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಎಲ್ಲಿದೆ? 5ನೇ ದಿನ 3ನೇ ದಿನ ಗಣೇಶ ಅಂತ ಹೇಳ್ತೀವಿ ನಾವು. ನೀವು ಎಬ್ಬಿಸೋದು 11 ಗಂಟೆಗೆ, ಹಾಕೋದು ರಾತ್ರಿ 2 ಗಂಟೆಗೆ. ಆಯ್ತು, 3ನೇ ದಿನ ಮುಗಿದೋಗಿ 4ನೇ ದಿನ ಬಂದ್ಬಿಟ್ಟಿರ್ತದೆ. ಶ್ರದ್ಧೆ ಭಕ್ತಿನ ಮಾಡ್ಬೇಕಂತ ನಾವೇ ಹೇಳ್ತೀವಿ. ಎಲ್ಲಿದೆ ಶ್ರದ್ಧೆ ಭಕ್ತಿ? ದಯಮಾಡಿ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯುವಕರ ತಲೆಗೆ ಏನಾಗಿದೆ? ಗಣಪತಿ ಅಂದ್ರೆ DJ ಹಚ್ಚಬೇಕು, ಕುಣಿಬೇಕು. ಇದು ಒಂದು ಬಿಟ್ರೆ ಬೇರೆ ಏನೂ ಇಲ್ಲ. ಇದರಿಂದ ಹೊರಗೆ ಬರ್ರಿ. ಬೇರೆ 100 ಕೆಲಸಗಳಿದಾವೆ. ಇಲ್ಕಲ್, ಗುಳೇದ ಗುಡ್ಡ, ನಿಮ್ಮೆಲ್ಲ ಇಲ್ಲಿ ಜನಪದ ಕಲಾವಿದರು ಸಾವಿರಾರು ಜನ ಇದ್ದಾರೆ. ಅವ್ರನ್ನ ಕರೀರಿ. ಎಷ್ಟೋ ವಾದ್ಯಗಳಿದಾವೆ, ಕರ್ನಾಟಕದ ವಾದ್ಯಗಳನ್ನ ಆಲ್ ಓವರ್ ವರ್ಲ್ಡ್ ಜನ ಕರೆದು ಅದನ್ನ ತೋರ್ಸಕ್ಕೆ ಒಂದು ಇಷ್ಟಪಡ್ತಾರ. ನಮ್ಮ ವಾದ್ಯಗಳನ್ನು ಮಾಡ್ರಿ. ಲೇಜಿಮು ಏನೇನೋ ಇದಾವೆ, ಡೊಳ್ಳು ಕುಣಿತ 100 ಇದಾವೆ. ಅವರಿಗೂ ಒಂದು ಕೆಲಸ ಇದೆ ಪಾಪ. ಆ ಒಲ್ಲ ಅಂದ್ರೆ DJ ಅವ್ರನ್ನ ಪುಣೆದಿಂದ ಸೋಲಾಪುರದಿಂದ ಕರೆದು ಹೊತ್ತು ತರ್ತೀರಪ್ಪ. ಇಲ್ಲೇ ನಾನು 3 ಬುಕ್ ಆಗ 4 ಬುಕ್ ಆಗ್ಯಾವ ಅಂತ ಹೇಳಿದ್ರೆ ಅವ್ರನ್ನ ಕರ್ತಾ ಇರ್ತೀರಿ. ಇಲ್ಲೇ ನಿಮ್ ಸುತ್ತಮುತ್ತ ಜಾನಪದ ಕಲಾವಿದರ ಅವ್ರಿಗೆ ಮಾತಾಡ್ಸೋರಿಲ್ಲ ನೀವು ಯಾರು. ದಯಮಾಡಿ ಅಂತವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ, ಅಂತವ್ರನ್ನ ಕರೆಸ್ರಿ. ಹೊಸ ವಾದ್ಯಗಳಿದಾವೆ, ಹೊಸತನ ಮಾಡ್ರಿ. 4 ಮಂದಿ ಹೌದಪ್ಪ ಇಲ್ಕಲ್ದಾಗ ಈ ತರ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅಂದಾಗ ಮಾತ್ರ ಆ ಗಣೇಶಕ್ಕೆ ಒಂದು ಅರ್ಥ ಬರ್ತದ. ಆಮೇಲೆ ಎಲ್ಲಾ ಗಣೇಶ ಮಂಡಳದವರು ದಯಮಾಡಿ ನಿಮ್ಮ ಗಣೇಶ ಮಂಡಳಿಗಳ ಹತ್ರ ಜಾಸ್ತಿ ಸಂಖ್ಯೆ CCTVಗಳನ್ನು ಹಾಕ್ಸ್ರಿ. CCTV ಹಾಕ್ಸಿದ್ರೆ ಒಳ್ಳೇದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದ, ನಮ್ಮ ಗಮನಕ್ಕೆ ಇರ್ತದ. ಯಾರಾದ್ರೂ ಬಂದರೂ ಕೂಡ CCTV ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ. ಅಥವಾ ಗಣೇಶ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕೆ ಅವಕಾಶ ಇರೋದಿಲ್ಲ. ಆನಂತರ ಇನ್ನೊಂದೇನಪ್ಪಾ ಅಂದ್ರೆ ಅನ್ನ ಪ್ರಸಾದ ಏನಾದ್ರೂ ಮಾಡ್ತಿರ್ತೀರಿ, ಕಾರ್ಯಕ್ರಮಗಳು ಇರ್ತಾವ. ಅದು ಏನ್ ಕಾರ್ಯಕ್ರಮ ಮಾಡ್ತೀರಿ ಅದನ್ನ ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು. ಏಕಾಏಕಿ ಬಂದ್ರೆ ಕಂಟಿ ಸರ್ಕಲ್ ಹತ್ರ ಸ್ಟೇಜ್ ಹಾಕಿದೆ ಅಂದ್ರೆ ಆಗೋದಿಲ್ಲ. ನೀವು ಏನ್ ಕಾರ್ಯಕ್ರಮಗಳನ್ನು ಮಾಡ್ತೀರಿ ದಯಮಾಡಿ ಹೇಳ್ರಿ. ಸರ್ ನಮ್ದು ಹಿಂಗೆ 2ನೇ ದಿನ ಈ ತರ ಕಾರ್ಯಕ್ರಮ ಇದೆ, 1ನೇ ದಿನ ಈ ತರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ. ಅದಕ್ಕೆ ತಕ್ಕಂಗ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆನಂತರ ಈಗ ಆಲ್ರೆಡಿ ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬರು ಹೇಳಿದ್ರು, ನಮ್ಮ ಹೆಸ್ಕಾಂದವರು ಹೇಳಿದ್ದಾರೆ. ನಾಡಿದ್ದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಏಕಗವಾಕ್ಷಿ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲಿಟಿಯಲ್ಲಿ. ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬಹುದು. ಗ್ರಾಮೀಣ ಭಾಗದವರು ಸಹ ಅಲ್ಲಿ ಒಬ್ರು ತಾಲೂಕು ಪಂಚಾಯತಿಯಿಂದ ಒಬ್ರು ಯಾರಾದ್ರೂ ಡೆಪ್ಯೂಟ್ ಮಾಡ್ತಾರೆ, ಪಂಚಾಯತಿಯಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ PSI ಗಳಿಗೆ ಮತ್ತೆ ಇಲ್ಲಿ ಬರ್ಬೇಕಲ್ಲ ಪೊಲೀಸ್ ಸ್ಟೇಷನ್. ಅದಕ್ಕೆ ಇಲ್ಲಿ ಒಂದೇ ಕಡೆನೇ ಇದೆ. ಅದಕ್ಕೆ ಅದೇ ಹೇಳ್ತಾ ಇರೋದು, ಒಂದೇ ಕಡೆನೇ ಇದೆ. ಗ್ರಾಮೀಣ ಭಾಗದವರು ನೀವು ನಿಮ್ಮ PDO ಅವ್ರ ಮುಖಾಂತರ ಕೊಟ್ರೆ PDO ಅವರು ಇಲ್ಲಿ ಬಂದು ಕೊಡ್ತಾರೆ, ಪರ್ಮಿಷನ್ ಇಲ್ಲಿ ಕೊಡ್ತೀವಿ ನಾವು. ಪಂಚಾಯತಿಯಲ್ಲೇ ಕೊಡ್ತಾರೆ. ಪಂಚಾಯತಿಯಲ್ಲಿ ಕೇವಲ ಕಂದಾಯ ತಾಲೂಕು ಪಂಚಾಯತ್ ಅವರು ಇರ್ತಾರ. ಅಲ್ಲಿ ಪೊಲೀಸರು ಮತ್ತೆ ಹೆಸ್ಕಾಂದವ್ರು ಯಾರು ಇರೋದಿಲ್ಲ. ಅವ್ರು ನಿಮ್ಮ ಪಂಚಾಯತಿಯವರು ತಂದು ಇಲ್ಲಿ ಕೊಟ್ಟಾಗ ಪರ್ಮಿಷನ್ ಅಲ್ಲೇ ನಿಮ್ಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ನೀವು ಗ್ರಾಮೀಣ ಭಾಗದವರು ಎಲ್ಲೆಲ್ಲಿ ನಿಮ್ಮ ಪಂಚಾಯತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನ ಕೊಡ್ರಿ ದಯಮಾಡಿ. ಪರ್ಮಿಷನ್ ಅಲ್ಲೇ ನಿಮ್ಮ ಅದು 1 ದಿನ ನಂತರ ನಿಮ್ಮ ಪರ್ಮಿಷನ್ ಅಲ್ಲಿಗೆ ನಿಮ್ಮ ಪಂಚಾಯತಿಯಲ್ಲೇ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ, ಅಲ್ಲೇ ನೀವು ತಗೊಳ್ಬಹುದು ಅದನ್ನ. ಆನಂತರ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಅವ್ರ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈ 5 ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ ಪ್ಲಸ್ ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿರಲಿ ಸರ್.
ಆಮೇಲೆ ಈದ್ ಮಿಲಾದ್ ಪ್ರಯುಕ್ತ ಈಗ ನಿಮ್ಮಲ್ಲಿ ಮೋಸ್ಟ್ಲಿ ಸಿರಾತ್ ಕಮಿಟಿ ಆಗಿದೆ.